ಸುಲ್ತಾನ ಅಭಿಮಾನಿಗಳ ಡಿವೋರ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಮಾತನಾಡ್ತಾರೆ. ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಯಾಕಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ. ಇಷ್ಟು ಜನ ಎಲ್ಲಾ ಮಾತಾಡೋದು ಖಂಡಿತ ಯಾರು ಆಕ್ಚುಲಿ ಯಾರೋ ಮೆಚ್ಚೋಕೋ ಹೊಗಳಕ್ಕೋ ಅದಲ್ಲ. ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ಒಳಗಡೆ ಏನೇನು ಅವಸು ಇಟ್ಕೊಂಡಿದ್ರು. ಯಾಕಂದ್ರೆ ಈಗ ಅವಾಗಲೇ ಶ್ರುತಿಮಾ ಹೇಳ್ತಾ ಇದ್ರು ಸ್ಪೇಸ್ ಅಂತ ಹೇಳಿ. ಈಗ ಇಲ್ಲಿ ಜನ ಬಂದಿದ್ದಾರೆ, ಅವ್ರವ್ರದ್ದೇ ಸೀಟ್ ಇದೆ, ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ. ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ. ಒಂದ್ ಸೀನ್ ಹೋಗಿದ ತಕ್ಷಣ ಇದ್ರಲ್ಲೆಲ್ಲ ನಿಮ್ದೆಲ್ಲ ಇರೋದಂದ್ರೆ ಅವ್ರನ್ನೆಲ್ಲ ಕಿತ್ ನಾನು ಹೇಳಕ್ಕಾಗಲ್ಲ. ನನ್ನ ಬಾಯಿ ರಸವಾಗಿರುತ್ತೆ, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳುತ್ತಿದ್ದಾರೆ. ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆಕ್ಚುಲಿ ನಮ್ಮ ತಾತ ರಾಕ್ಲೈನು. ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ 2ನೇ ಸಿನಿಮಾ. ಯಾಕೆ ಅಂತಂದ್ರೆ ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸೋದೇ ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್, ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗ್ಲಿ ಇನ್ನೊಂದಾಗ್ಲಿ. ಯಾಕಂದ್ರೆ ನಾವು ಪ್ರೀವಿಯಸ್ ನಾವು ಯೋಧ ಮಾಡಿದ್ರು ಕೂಡ ಒಂದು ರೀಮೇಕ್ ಇದೆ. ಅವಾಗ ಹೋಗಪ್ಪ ಯಾರು ಕೂತ್ಕೊಳ್ತಾರೆ ಇದಕ್ಕೆಲ್ಲ ಸ್ಟ್ರೇಟ್ ಹಂಗೆಲ್ಲ ಆಗಲ್ಲ ಹಂಗೆ ಅಂತೇಳಿ. ಯಾವಾಗ ತರುಣ್ ಇದನ್ನ ಲಾಕ್ ಡೌನ್ ಅಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನ್ ಮಾಡೋದು ಇನ್ಯಾರಿಗೂ ಮಾಡೋದಿದ್ದ ಹೇಳ್ತಾರೆ. ಆಕ್ಚುಲಿ ನಮ್ ತಾತನ್ ಡೇಟ್ಸ್ ಐತಪ್ಪ, ತಾತನ್ಗೆ ಒಪ್ಸಿ ಹೋಗಿ ನೋಡು, ಯಾಕಂದ್ರೆ ತಾತ ಒಪ್ಪ ಡೌಟ್ ಇರುತ್ತೆ, ಆದ್ರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟಿಗೆ ಕೂತಿದ್ದು. ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು. ನನ್ಗೆ ಹೇಳಿದ್ ಒಂದೇ ಸರಿ ಸ್ಟಾರ್ಟ್ ಟು ಹೇಳಿ ಎಲ್ಲೋ ಇದೊಂದು ಲೈನ್ ಇದೆ, ಈ ತರ ಅನ್ಕೊಂಡಿದೀನಿ, ಹಂಗೇನಿಲ್ಲ. ಈ ತರ ಇದಾಗ ನೋಡ್ರಿ ಹಿಂಗೆ ಹಾಕೊಂಡು ಹೋಗ್ತಾ ಇದೀನಿ, ಹಿಂಗೆ ಹೋಗುತ್ತೆ ಸರಿ ಚೆನ್ನಾಗಿ. ಏನ್ 1.5 ಗಂಟೆ 1.5 hours 2 hours ಮ್ಯಾಕ್ಸಿಮಮ್. ಆಮೇಲೆ ಅದ್ರ ಕರೆಕ್ಷನ್ ಹೇಳಕ್ ಬರಲಿಲ್ಲ ನನಗೆ. ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ, ಚೆನ್ನಾಗಿದೆ ಮಾಡೋಣ ಸರಿ. ಅದಾದ್ಮೇಲೆ ತಾತ ಕೂಡ ಆಕ್ಚುಲಿ ಫೋನ್ ಮಾಡಿದ್ರು, ಮೊಮ್ಮಗಳು ಏನೇ ಆಗಿದ್ ಕತೆ ಇಷ್ಟ ಆಯ್ತಾ? ಇಷ್ಟ ಅಲ್ಲಲ್ಲ ಓಕೆ ಅಂತ ಅಂದ್ಬಿಟ್ಟು ತರುಣ್ ಒಂದೇ ಹೇಳಿ ಕಳ್ಸೋದು. ನೋಡ್ ತರುಣ್, ನಾನು ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರು ಒಪ್ಸಕ್ಕಾಗಲ್ಲ, ನೀನೊಬ್ಬನೇ ಫಸ್ಟ್ ವ್ಯಕ್ತಿ ನನ್ನ ಒಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ. ಸೊ ಸಬ್ಜೆಕ್ಟ್ ಎಲ್ಲ ಇದಾಯ್ತು. ಆಮೇಲಿಂದ ಒಂದು ಇದು ನೋಡ್ತೀವಿ ಯೂಶಲಿ ಒಂದು ರಶಸ್ತರ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡಿ. ತಾತ ಫಸ್ಟ್ ಟೈಮ್ ಬಂದ್ ನನ್ನ ತಪ್ಕೊಂಡಿದ್ದು 2ನೇ ಸಿನಿಮಾದಲ್ಲಿ ಇರ್ಬೋದು. ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರಲ್ಲೇ ತಪ್ಕೊಂಡು ಯಾಕೆ ತಾತ ಇಷ್ಟ ಆಯ್ತು, ಆತ ಏನ್ ಹೇಳಿದ್ದು ಅದಕ್ಕಿಂತ ಒಂದು 10% ಜಾಸ್ತಿ ಇದೆ ಸಿನಿಮಾ, ಐ ಆಮ್ ಡನ್ ಅಂತ. ಓಕೆ. ಸೊ ತರುಣ್ ಅದೊಂದು ಪವರ್ ಅದು, ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ. ಸೊ ಈಗ ಕುಮಾರ್ ವೈದ್ಯ ಸರ್ ಹೇಳಿದ್ರು ಆಗ್ಲೇ ಇದ್ರಲ್ಲಿ ಹಿಂಗೆಲ್ಲ ಇದೆ ಅಂತ. ಒಂದು ಭಾವ ಕ್ಯಾರೆಕ್ಟರ್ ನಾನು ಇವತ್ತು ಹೇಳ್ತಿದ್ದೆ, ನನಗೆ ಭಾವ ಅಕ್ಕ, ಅದನ್ನೇ ಈಗ ಶ್ರುತಿಮಾರ್ ಆಗ್ಲೇ ಮಾತಾಡ್ತಿದ್ದೆ. ಸೊ ಸೀನಿಯರ್ ಮೋಟ್ ಆಗಿದ್ದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಬಿಸಿ ಗೌರಿಶಂಕರ್ ಅಸ್ಟೇಟ್ ಆಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಬಂದಿದ್ರು. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದ್ರ ಅವ್ರ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ. ಆದ್ರೂ ಈ ಸಿನಿಮಾನ ಒಪ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ, ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗ್ಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪರೇಷನ್ ಆಗ್ಲಿ, ಇದು ಅವರಾಗ್ಲಿ ಶ್ರುತಿಮಾ ಆಗ್ಲಿ ಯಾರು ಬರ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲಾರು ಕೂರಿಸ್ಕೊಂಡು, ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದೀವಿ ಮೊದಲು. ಎಲ್ಲಾರು ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ, ಪಾತ್ರಗಳಲ್ಲದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡ್ಸಂಗೆ. ಆ ತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು. ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆಕ್ಚುಲಿ ಶ್ರುತಿಮಾ ಅಂತ ಹಿಂಗ ಅನ್ಬಿಡೋರು, ಯಾಕಂದ್ರೆ ಅಷ್ಟು ಸಿನಿಮಾನ ಅವ್ರು ಮಾಡ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಈ ಸಿನಿಮಾ ಬಂದ್ರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ, ಆ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮವಂತು ಆಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇ. ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು. ಇದಕ್ಕೆಲ್ಲ ನಾವು ಏನಂತೀವಂದ್ರೆ ನಿಮಿತ್ತ ಸುಮ್ನೆ ಆಗ್ಬೋದು ಅಷ್ಟೇ. ಇವ್ರು ಹೇಳ್ಬೋದು ಅವ್ರ ತಾನೇ ತಾನೇ ಪೇಲಿ ಕಾನೆ ವಾಲ್ಯಕ್ಕೆ ರಾಮ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ. ಅವ್ರಗಳಿಗೆ ಅದು ಹೋಗುತ್ತೆ. ಅದು ಹೆಂಗಾರು ಬೈ ಉಗ್ಗೋ ಬೈ ಕ್ರೂಕ್ ಇದು ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ. ಯಾರೋ ಯಾವಾಗಲೂ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬೆಳೆಸಿ 2-3 ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು. ಸೊ ಆತರ ಇಲ್ಲೆಲ್ಲ ನಿಮಿತ್ತ ಯಾರು ಹೇಳಂಗಿಲ್ಲ. ಆ ಪಾತ್ರಕ್ಕೆ ನಿಮ್ ಹೆಸರಿಟ್ಟು ನೀವು ಬಂದು ಅಷ್ಟೇ, ಏನಿಲ್ಲ ಅದ್ರಲ್ಲಿ. ಸೊ ಆತರ. ಆದ್ರೆ ಪ್ರತಿ ಸಿನಿಮಾದಲ್ಲೂ ನಾನೊಂದು
ಇಲ್ಲಿ ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕರೆ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ ಕಚ್ಕೊಂಡು ಮಾತಾಡ್ತೀವಿ ಗೊತ್ತ ಆತರ. ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್. ಅಂದ್ರೆ ಒಬ್ಬ ಕಲಾವಿದ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇಚ್ಕೋತಾ ಇದ್ದು ಬಿರೋದರ್ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ, ಆದ್ರೂ ಹೊಟ್ಟೆ ಎಲ್ಲ ಹೊಡ್ತಾ ಇದೆ ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಶ್ರುತಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರ ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ. ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಂಡತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಅದಲ್ಲ ನೋಡ್ಕೊಳ್ಬೇಕು. ನಾವಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ರೆ ಎಂತರದ ತೂ 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 ಅನ್ಸ್ಬಿಡುತ್ತೆ. ಆ ತರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದಾರೆ ಅನ್ನೋದೇ ನಮ್ಗೆ ತೋರು. ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆತ, ಅವ್ನಿಗೆ ಆಕ್ಚುಲಿ ಒಂದ್ಸಲಿ ಕೇಳ್ಬೇಡ ಸರ್ ಒಂದ್ಸಲಿ ಅವಾರ್ಡ್ ತಂದ್ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ. ಯಾಕಂದ್ರೆ ಬರೀ ಸ್ಟೇಟ್ ಅವಾರ್ಡ್ ಒಳಗೆ ಇರೋದು, ನಾನು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಒಬ್ಬ ಮೈಸೂರಿಂದ ತೊಗೊಂಡ್ ತೋರಿಸು. ಸೊ ಅಷ್ಟೊಳ್ಳೆ ಅದ್ಭುತ ಕಲಾವಿದರು ಅವ್ರ ಜೊತೆ ಕೆಲಸ ಮಾಡಿ ನಮ್ಗೊಂದು ಇದು ಪುಣ್ಯ. ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾಕಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದ್ ಹೇಳ್ತೀನಿ ಕೇಳಕ್ಕೆ, ಇಲ್ಲಿ ನಿನ್ನ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು 205 ಸಿನಿಮಾ ಆಗಿರ್ಬೋದು, ನಿನ್ 206ನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗ್ಬಿಡ್ತೀವಲ್ಲ ಅದು ಶಾಪ ನಮ್ಗೆ. ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ಹೊರ ಮಾಡ್ಕೊಂಡು ನಾನು ತುಂಬಾ ಜನಕ್ಕೆ ಕೇಳೋದಲ್ಲ, ಅಂದ್ರೆ ಹೋಗೋದೇ ಬಿಡು ಏನೋ ಮೇರಾ ಇದು ಅಂತ ಬಟ್ ನಾವೇನ್ ಹೇಳ್ತೀವಿ ಸುಮ್ಮನೆ ನಮ್ದು ನಮ್ಮೇ ದೊಡ್ಡದಾಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬಾ ಕಮ್ಮಿ ಕಲಾವಿದರು ನಾನ್ ನೋಡಿರೋದು. ಅಂದ್ರೆ ಒಂದು ಇದೇ ಫೀಲ್ಡ್ ಬರ್ತೀನಿ, ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನ್ಸಿರಾಣಿ ಇನ್ ಏನ್ ಹೆಸರು ಕೊಡೋದು ಒಂದು ಮಾಸ್ ಅಂತ ಏನ್ ನಮ್ಗೆ ಅವಾಗ ಅನಿಸ್ತು ಮಹಾರಾಷ್ಟ್ರ ಮ್ಯಾಮ್ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ರು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನ್ ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟ್ಗೆ ಬಂದು ಬೇರೆ ಕಲಾವಿದ್ರು ಕಾಯಿಸ್ತೇನೆ ಪಟ್ 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 ನಾವು ಏನೇ ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ ತಂದೆ ಒಂದು ಮಾತಾಡೋ ಯಾವಾಗ್ಲೂ ಒಂದ್ಸಲಿ ಹೈಲೈಟ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ ತಾಯಿ ನಮ್ ತಂದೆ ಬಂದಾಗ ಇದು ಏನೋ ಅವಾಗ ಯಾವ್ದದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತಿದ್ರು ಮಹೇಶ್ವರು. ಸ್ವಲ್ಪ ಪರಿಚಯ ಮಾಡ್ಸೋರೆಲ್ಲ ಆಯ್ತು. ಅವ್ರು ಹೋದ್ಮೇಲೆ ನಮ್ಮ ನಮ್ಮಮ್ಮನಿಗೆ ಹೇಳೋದು ನನ್ಗೆ ಯಾರ ಮುಂದೆ ಯಾಕೆ ಮಾಡೋದಕ್ಕೆ ಇದಕ್ಕಾಗಣ ಅಂದ್ರೆ ಮೀನಾ ನಮ್ಮಮ್ಮನ ಹೋಗೋಬ್ರ ಅಂತ ಕರಿತಾ ಇದ್ರು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ. ಯಾಕಂದ್ರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆತರ ಅಂತ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿದೆ, ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ, ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಐ ಶುಡ್. ಯಾರಾಗ್ಲಿ ನಾವು ದೊಡ್ಡ ಕಲಾವಿದ ಮಗನೇ ಆಗ್ಲಿ ಹೊಸಬನೇ ಆಗ್ಲಿ ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಈಗ ನಮ್ ತರುಣ ಹಾಗೇನೆ ನಮ್ ಸುಧಾ ಇವರಿಬ್ರು ಗಂಡ ಹೆಂಡತಿ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಈತನಿಗೆ ಏನ್ ಬೇಕು ಅಂತ ಆತನಿಗೆ ಚೆನ್ನಾಗುತ್ತು, ಆತನಿಗೆ ಏನ್ ಬೇಕು ಅಂತ ಈತನಿಗೆ ಚೆನ್ನಾಗುತ್ತು. ಇವ್ರಗಳ ಜೊತೆಗೆ ನಮ್ ಜಡೇಶು ಹಾಗೇನೆ ಮಾಸ್ತಿ ಅವರು, ಆಮೇಲೆ ಪ್ರಕಾಶ್ ಹಿರಿಟ್ರು, ಇವ್ರು 4-5 ಜನ ಸೇರ್ಕೊಂಡ್ರೆ ಎಂತವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು 5 ಜನ ಸಾಕು. ಸೊ ಎಕ್ಸಾಂಪಲ್ ಕೊಡಕ್ಕೆ, ಯಾಕಂದ್ರೆ ಯಾರು ಹೆಂಗ್ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ ನ ಹಿಡ್ಕೊಂಡು ಒಂದು ಕಾಟ್ಯಾರ ಅಂತ ಸಿನಿಮಾ. ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತಿದ್ ಕೇಳ್ರಿ. ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ. ಯೂಶಲಿ ಒಂದು 50 ಸಿನಿಮಾ 4 ಫೈಟ್ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಒಂದು 400 ಫೈಟ್ ಆಗಿರ್ಬೋದು ಅನ್ಕೊಳ್ತೀನಿ. ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದೀವಿ ಅಂತ ಅಂದ್ಬಿಟ್ಟು 3 ಫೈಟ್ ಮಾಡಿದೀವಿ. 1 ಫೈಟ್ 2 ಕೈಗಿದೆ,
ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟ್ ಅಲ್ಲಿ ಕೈಗಳೇ ಇಲ್ಲ. ಅವ್ನು ಹೆಂಗ್ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮ್ಗೆ. ಬಟ್ ಮೂರ್ ಫೈಟ್ ಮೂರ್ ತರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಹೊಸದೇನ್ ಮಾಡಿದಿರ ನೀವು, ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ. ನಾನೇ ಹೇಳ್ತಾ ಇದ್ದೀನಿ, ಮೂರೇ ಫೈಟ್ ಇಡೀ ಸಿನಿಮಾ ನಾವು ಮಾಡ. ಒಂದ್ ಫೈಟ್ ಎರಡು ಕೈ ಇದೆ, ಒಂದ್ ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತ, ಎಲ್ಲಾರು ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂದ ತಕ್ಷಣ ವಾವ್ ಧೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯ್ಬೇಕು. ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ 40 ನಿಮಿಷ ಕಾಯ್ಬೇಕು. ಅಲ್ಲ ತಪ್ಪೇನಿಲ್ಲ ಚಿನ್ನ, ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರ ಹೀರೋ ಈಗ ಒಂದು ಸಾಂಗ್ ಅಂತ ಬರ್ತಾನೆ, ಅವ್ನು ಫೈಟರ್ ಬರ್ತಾನೆ ಅಂತ. ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿಲೀಪ್ ಆಕ್ಚುಲಿ ಇಲ್ಲ ಅಂದ್ರೆ ವಾರದಲ್ಲಿ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತೀರ, ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದ್ ದರ್ಶನ್ ಸಿನಿಮಾದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಅನ್ಕೊಳ್ತೀರಾ, ಎಲ್ಲ ಫೈಟ್ ಒಂದು ಸಾಂಗ್ ಎಲ್ಲ ಬರ್ತಾನಪ್ಪ ಅಂತ ಅಂತೀರ. ಅದಕ್ಕೆ ಹೇಳುದಲ್ಲ, ಫಸ್ಟ್ ಸಾಂಗ್ ನೋಡಕ್ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರೋದಕ್ಕೆ 40 ನಿಮಿಷ ಆಗಬೇಕು ಅಂತ. ಇದು ನಮ್ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 14ನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ. ಈ ಸಿನಿಮಾಗೆ ಪ್ರತಿಯೊಬ್ರು ಹರಿಸಿ ಬೆಳೆಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್ ಅಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಎಲ್ಲ ಬನ್ನಿ, ಎಲ್ಲ RC ಅಂತ ಕೇಳ್ಕೊಳ್ತೀನಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ. ಇನ್ನೇನು ದೊಡ್ಡದಾಗ ಅದು ಇದು ಅಂತ ಏನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ಗ್ ದಾರಿ ಮುಂದಿರೋರ್ಗ್ ಜವಾಬ್ದಾರಿ ಅಂತ ಹೇಳಿ. ಸೊ ಅದೇ ತರ ಲೀಡ್ ಆಗೋದು ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು. ಏನಾದಿದ್ರೆ ಕೇಳಿದ್ರೆ ಕೇಳಿ. ಹಾಗೇನೆ ಡಿಸೆಂಬರ್ 29ನೇ ತಾರೀಕು ತೆರೆ ಮೇಲೆ 10:30 ಮಾರ್ನಿಂಗ್ ಶೋಗೆ ಗೊತ್ತಿಲ್ಲ. 29ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ. ಸೊ ಕಟಾರ ಬರ್ತಾ ಇದೆ, ಎಲ್ರು ನೋಡೋಣ. ನೀವು ನೋಡಿ ಜೊತೆ ಕರ್ಕೊಂಡು ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ, ಬರೀ ರಫಾಗ್ ಆಗ್ಲಿ ಇಲ್ಲಿ ಡಬ್ಬಿಂಗ್ ಗಿಪ್ಪಿಂಗ್ ಮಾಡ್ದಾಗ ನಾವು ನೋಡೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತನ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯ್ದನ ಅಂತ ಅನ್ಬಿಟ್ಟು. ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ, ಎಲ್ರು ಮಾಡಕ್ಕಾಗಲ್ಲ ಅಂತ ಮಾಡ್ಬೋದು, ಆದ್ರೆ ಆ ಪೇಷನ್ಸ್ ಇದೆಲ್ಲ. ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನೇ ನೋಡೋದ ಇವನೇ ನೋಡೋದಿಲ್ಲ. 1-2 ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದ್ ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದ್ ಹಳ್ಳಿ ಮಾಡ್ಕೋಬೋದಾಗಿತ್ತು. ಕೈಲಲ್ಲ ಬೇರೆ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ. ನೀನ್ ಏನ್ ತಾತ ಈ ತರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ 2 ತಿಂಗಳು ನಮ್ಮನ್ನು ಕೂರ್ಸೋದು. ಆದ್ರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಕೊಳ್ತಿದೆ. 2 ತಿಂಗಳು ಡ್ರೈವರ್ ಆಗ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ಕೂತ್ಕೊಳಕ್ ಆಗಲ್ಲ ನನಗೆ ಅಂತ. ಅದಕ್ಕೂ ಇದ್ ಮಾಡ್ಲಿಲ್ಲ. ಆದ್ರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ 2 ತಿಂಗಳು ಕಾದಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಆ ತರ ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು. ಸೊ ಈ ತರ ಸಬ್ಜೆಕ್ಟ್ಗಳು ಯಾರೇ ತಗೊಂಡ್ಬಂದ್ರು ನಾವು ತಾತರಿಗೆ ಆಕ್ಚುಲಿ ಒಪ್ಸೋದೊಂದೇ ಕಷ್ಟ. ಒಪ್ಸೋದ್ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ ಆಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ ಸಿನಿಮಾ ನಮ್ ಜಾಗ ಇದು. ಯಾರಿಗೂ ಎತ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ ಮನೆಗೆ ಯಾರು ಬರಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಾಗಾದ್ರೆ ನಮ್ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮ್ಗೆ ಡೌಟ್ ಬರ್ಕೊಡ್ಬೋದು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗ್ಲೂ ಕೈ ಹಿಡಿತಾರೆ. ಆಮೇಲೆ ನಾವ್ ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ, ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.